ಬೀಗ್ರು ಅಂತ ಕರೆಯೋದ್ರಲ್ಲಿ ತಪ್ಪೇನು ಚೆಲ್ಲೋ ಅಲ್ವೇ ಮಾವಯ್ಯ? ಬೀಗ್ರೆ ಸರಿ, ಇನ್ನೊಂದು ಬೇರೆ ವಿಷಯ ಅಂತ ಹೇಳಿದ್ರಲ್ಲ, ಅದನ್ನು ಕೇಳಿ ಬೀಗ್ರೆ. ನೀವು ಬಾಯ್ ತುಂಬಾ ಬೀಗ್ರೆ ಅಂತ ಕರೆದ್ರಲ್ಲ, ನನ್ ಮನ್ಸು ತುಂಬ ಹೋಗ್ಬಿಡ್ತು ಬೀಗ್ರೆ. ಈಟ್ ದಿನ ಯಾವುದೇ ತೆಪ್ ಮಾಡಿದಿರೋ ಅಂತ ನನ್ ಮಗಳು ಹಟ್ಟಿಯಿಂದ ಹೊರಗಡೆ ಇದ್ಬಿಟ್ಟು ಶಿಕ್ಷೆ ಅನುಭವಿಸಿದಾಳೆ. ಈಗ್ಲಾದ್ರೂ ಅವಳನ್ನ ಕ್ಷಮಿಸಿ ನೀ ಬಟ್ಟಿ ಒಳಗಡೆ ಬದುಕ್ಬಿಗ್ರೆ. ಅದಕ್ಕೆ ಈಗ ಮನೆ ಒಳಗಡೆ ಅವ್ರನ್ನ ಚೆಲುವಣ್ಣ. ನೀ ಕ್ವಾಟ್ಲೆ ಅವ್ರು ಹೇಳ್ತಾರೋದು ಹಂಗಲ್ಲಕಲ್ಲ, ಸುಮ್ಕಿ ನಿಂತ್ಕಲ್ಲ. ಇಷ್ಟ ದಿವಸ ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮಿಂದ ದೂರ ಇದ್ದು ಗಂಡ ಹೆಂಡ್ರು ಬಹಳ ನೋವು ಅನುಭವಿಸಿ ಸಾಕು. ಇನ್ಮ್ಯಾಕೆ ಅದಕ್ಕೆ ಅವಕಾಶ ಇಲ್ಲ. ಇವತ್ತು ಇವಳು ನಿನ್ ಮಗಳು ಮಾತ್ರ ಅಲ್ಲ, ಈ ಮನೆ ಸೊಸೆ ಅಲ್ಲ ನನ್ನ ಮುದ್ದು ಸೊಸೆ. ಈ ಮುದ್ದು ಸೊಸೆ ಈ ಮನೆ ಒಳಗ್ ಮಾತ್ರ ಅಲ್ಲ, ನನ್ನ ಮನ್ಸಾಗೂ ಇರ್ತಾಳೆ. ಹೋದ್ರ ಇವರಿಬ್ಬರನ್ನ ಇನ್ನ ಎಲ್ಲ ಸೇರ್ಕೊಂಡು ಕಡೆಗಾಲದಲ್ಲಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ ಚಿಕ್ಕಪ್ಪ. ಅಲ್ಲ, ಅಂಥ ದೊಡ್ಡ ತಪ್ಪು ಮಾಡಿ ಈಟ್ ದಿನ ಮುಚ್ಚಿಟ್ಕೊಂಡು ಅಟ್ಟಿಯವರಿಗೆಲ್ಲ ಮೋಸ ಮಾಡಿದ್ರಲ್ಲ, ಈಗಲೂ ನಿಮ್ಗೇನು ಕಾಡ್ತಿಲ್ವೇ? ಅಲ್ಲ, ನನಗೆ ಈ ವಿಷಯ ಕೇಳಿ ಇಷ್ಟು ನೋವಾಗ್ತಿದೆ. ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬೀದಿಲಿ ಬಿದ್ದಿರ್ಬೇಕಾದವಳನ್ನ ಮನೆಗೆ ಕರ್ಕೊಂಡ್ಬಂದು ಸಾಕಿ ಸಲಹೆ ಮಾಡಿದ್ನಲ್ಲ ಶಿವರಾಮ, ಅವನ್ಗೆ ಎಷ್ಟು ನೋವಾಗ್ತಿರ್ಬೇಕು. ನಿನ್ನ ಹೆತ್ತವನ್ಗೆ ಹೆಂಗಾಗಿರ್ಬೇಕು ಅಂತ ಯೋಚನೆ ಮಾಡಿದೀಯಾ? ಚಿಕ್ಕಪ್ಪ, ಈಗ ಫೋನ್ ವಿಚಾರ ಬಿಟ್ಬಿಡು. ಈಗ ನನ್ ಮಗಳಿಗಾಗಿರೋ ಅನ್ಯಾಯಕ್ಕೂ ಅದಕ್ಕೂ ಏನ್ ಸಂಬಂಧ ಇದ್ದದು? ಇವಳು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಕೊಡ್ಬೇಕು ಅನ್ಕೋತಿರೋ ನೀವುಗಳು ಇವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಯಾಕೆ ಅನ್ಕೋತಿಲ್ಲ? ಹಂಗಾರೆ ನನ್ ಮಗಳು ಬಾಳ ಹಾಳಾಗಿರೋದಕ್ಕೆ ಈಗ ನಾನೇನ್ ಮಾಡ್ಲಿ ಚಿಕ್ಕಪ್ಪ? ಹಂಗೆ ಕಣವ್ವ, ನಾವು ಮಾಡಿದ ತಪ್ಪು ಕರ್ಮ ಫಲಗಳು ಅವೆಲ್ಲ ನಮ್ಮ ಬೆನ್ ಹಿಂಗುಂಟೇನೆ ಇರುತ್ತೆ. ನೀನು ನಿನ್ ಮಗಳು ಯಾವತ್ತೋ ಮಾಡಿದ ಪಾಪಕ್ಕೆ ಇವತ್ತು ಪ್ರಾಯಶ್ಚಿತ ಆಯ್ತಾ ಇದೆ. ಅಲ್ಲ ಚಿಕ್ಕಪ್ಪ, ಕಳ್ಳಂಗೊಂದ್ ಪಿಳ್ಳೆನವ ಅಂದಂಗೆ ಅವರೆಲ್ಲ ಮದ್ವೆ ನಿಲ್ಸ್ಬಿಟ್ರು ಅಂದ್ರೆ ನೀನು ಹಂಗೆ ಮಾತಾಡ್ತಿದ್ಯಲ್ಲ. ಮೊದ್ಲು ನನ್ ಮಗಳಿಗೆ ಏನ್ ಉತ್ತರ ಕೊಟ್ಟಿ ಅದ್ ಕೊಡು. ಉತ್ತರ ಕೊಡೋಕ್ ಮೊದ್ಲು ಇವಾಗ ಶಿವರಾಮನ್ ಜಾಗದಲ್ಲಿ ನಿಂತು ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟಿಯಾ? ಅದೇನ್ ಕೇಳ್ ಚಿಕ್ಕಪ್ಪ? ಮೊದಲನೇ ಕಿತ ಭದ್ರಾ ಇದ್ಯಾನ ಮದುವೆನ ನಿಲ್ಸೋಕೆ ನಿನ್ ಮಗಳು ಫೋನ್ ಮಾಡುದು, ಅದನ್ನ ನೀನು ಈಟ್ ದಿನ ಮುಚ್ಚಿಟ್ಟೆ. ಅದೆಲ್ಲ ಮುಗಿದು ತಿರ್ಗಾ ಮದುವೆ ಮಾಡ್ಬೇಕು ಅಂತ ನಿಂತ ದಿನ ನೀನು ನಿನ್ ಮಗಳು ಸೇರ್ಕೊಂಡು ವಿಷ ಕುಡಿಯೋ ನಾಟಕ ಮಾಡಿದ್ರಿ. ಅಂದ ಮ್ಯಾಕೆ ಈಗಲೂ ಈ ವಿಚಾರದಲ್ಲಿ ನೀವಿಬ್ರು ಸೇರ್ಕೊಂಡು ನಾಟಕ ಮಾಡ್ತಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಬಲಗಾಲ ಮಡಗಿ ಒಳಗ್ ನಡಿ. ಅಲ್ಲೇ ನಿಂತ್ಕೋಬೇಕು. ಇವಳಿಗೆ ಯಾರು ಬರಬಾರ್ದು. ಯಾಕೆ ಹಿಂಗ್ ಹೇಳ್ತಾ ಇದ್ದೀರಾ? ಅಲ್ಲ ಮೋನ, ಶಾನೆ ದಿವಸ ಆದ್ಮೇಲೆ ನಮ್ ಮನೆ ಸೊಸೆ ಅಟ್ಟಿ ಒಳಗ್ ಗೊತ್ತಾವಳೆ. ಅವಳನ್ನ ಹಂಗೆ ಕರ್ಕೊಂಡ್ಬಿಟ್ರೆ ಹಂಗೆ ಹೇಳು? ಆರತಿ ಮಾಡಿ ಒಳಗ್ ಕರ್ಕೋಬೇಕು. ನಿರೀಕ್ಷಾಗಿ ನಿನಗೂ ಗೊತ್ತಾಗಕ್ಕಿಲ್ವೇ? ಅಯ್ಯೋ ದೇವ್ರೆ, ನನ್ ಬುದ್ಧಿಗೆ ಇದು ಒಳ್ಳೆಲೇ ಇಲ್ಲ. ಇರಿ, ನಾನು ಈಗಲೇ ಹೋಗಿ ಆಟ ತಕ ಬರ್ತೀನಿ. ಏಯ್, ಅದಕ್ಕೆಲ್ಲ ವ್ಯವಸ್ಥೆ ಆಗದೆ ನೀನ್ ಬೇಡ ಇರು. ಪಟ್ಲೆ ಬಂದೆ ಬಂದೆ ಬಂದೆ. ಏನ್ರಿ ಇದು? ಪಾಟ್ಲೆ ಆರತಿ ಮಾಡಾನೆ? ಇಲ್ಲ ಮೋನ, ಈ ಮನೆ ಸೊಸೆಗೆ ನಮ್ಮನೆ ಗಂಡಸರೆಲ್ಲ ಸೇರ್ಕೊಂಡು ಆರತಿ ಮಾಡಿ ಒಳಗ್ ಕರ್ಕೋತೀವಿ. ಅಲ್ಲ ರೀ, ನೀವು ಮೋನ, ನಮ್ಮ ಮುದ್ದು ಸೊಸೆಗೆ ನಾವ್ಯಾಕೆ ಆರತಿ ಮಾಡ್ಬಾರ್ದು ಅಂತ ಪಟ್ಲೆ ಗೊತ್ತಲ್ಲ. ಬಂದ್ರಲ್ಲ, ಎತ್ತೀರೋ ಎತ್ತೀರೋ ಆರತಿ ಎತ್ತೀರೋ ಮುದ್ದು ಸೊಸೆಗೆ, ನಮ್ಮ ಬಂಗಾರ ಸೊಸೆಗೆ, ನಮ್ಮ ಮುದ್ದು ಸೊಸೆಗೆ. ಈಗ ಬಲ್ಗಾಲಿಟ್ಟು ಒಳಗಡೆ ಬರವ, ನನ್ನ ಮನೆ ಮುದ್ದು ಸೊಸೆ. ಮಾವಯ್ಯನ ಕೈಲಿ ಕ್ಷಮೆ ಪಡ್ಕೊಂಡು ಅಟ್ಟಿ ಒಳಗಡೆ ಬಂದೇ ಬರ್ತೀನಿ. ತಿರ್ಗಾ ಅವ್ರ ಬಾಯಿನಲ್ಲಿ ಮುದ್ದು ಸೊಸೆ ಅಂತ ಕರ್ಸ್ಕೊಂಡೇ ಕರ್ಸ್ಕೊತೀನಿ. ನೋಡವಾ, ನೀನು ನಮ್ಮ ಅಟ್ಟಿ ಬೆಳಗಕ್ ಬಂದಿರೋ ನಂದಾದೀಪ. ಇಲ್ಲಿ ಗಂಟ ನಿನ್ಗೆಟ್ಟೆ ನೋವಾದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮ ಅಟ್ಟಿ ಗೌರವನ ಘನತೆನ, ಅದು ಅಲ್ಲದೆ ನನ್ನ ಗೌರವನ ಬಂದಿದ್ಯಾ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ಗುಣದಲ್ಲಿ ನಾನೇ ದೊಡ್ಡವಳಾಗ್ಬಿಟ್ಟೆ ನೀನು.
ಯಾವಾಗ್ ನಿಮ್ ಬಾಯಿಂದ ಮುದ್ದು ಸೊಸೆ ಅಂತ ಕರೆಸ್ಕೊತೀನೋ ಆ ನಿಮ್ ಪಿರುತಿ ಕಾಳಜಿ ಯಾವಾಗ ಸಿಗ್ತದೋ ಅಂತ ಹಂಬಲಿಸ್ತಾ ಇದ್ದೆ ಮಾವಯ್ಯ. ಇವತ್ ನನ್ ಮನ್ಸಿಗೆ ಸ್ಯಾನೆ ಸಂತೋಷ ಆಯ್ತೈತೆ. ನನಗೀಟೆ ಸಾಕು ಮಾವಯ್ಯ, ಇಟೇ ಸಾಕು. ನೀನು ನನ್ನ ಮುದ್ದು ಸೊಸೆನೆಯ, ಯಾವತ್ತೂ ನಿನಗೆ ನೋವು ಕೊಡಕ್ಕಿಲ್ಲ ಕಣವ. ಈ ಮಾವಯ್ಯ ನಿನಗೆ ಕೊಡ್ತಾ ಇರೋ ಮಾತಿದ್ದು ಏನು ದೊಡ್ಡ ಹುಲಿ ಹೋದು ಒಳಗ್ ಬಂದಂಗ ಆಡ್ತಾ ಇದೆಯಾ? ಇಲ್ಲಿ ಬರೀ ಕಡ್ಲೆ ಪುರಿ ಇತ್ತು, ಚೂರ್ಮುರಿಗೋ ಬೇಲ್ಪುರಿಗೋ ಉಪಯೋಗಕ್ಕೆ ಬರ್ತೀಯ, ಅಷ್ಟ್ರಾಗೆ ಇರು. ಚಿಕ್ಕತೆ ಹೆಣ ಎತ್ಕೊಂಡು ಹೋಗ್ಬೇಕಾರೇನುವೆ ಮುಖ್ಯವಾಗಿ ಬೇಕಾಗಿರೋದು ಕಡ್ಲೆ ಪುರಿನೆಯ. ಬರುವೆ ಅಲ್ಲ ಚಿಕ್ಕಪ್ಪ, ಅದೇನೋ ನನ್ ಮಗಳ ಜೀವನ ಸಂದಾಗಿರ್ಲಿ ಅಂತ ಮಾಡಿದ್ದು. ಅದ್ಬಿಟ್ಟು ಮಗಳ ಮಾನದ ವಿಚಾರದಲ್ಲಿ ಯಾವ ತಾಯಿ ಆದ್ರೂ ಹಿಂಗ್ ಆಟ ಆಡಳೆ? ಅವತ್ತಿಂದ ಭದ್ರನ ಕೂಟ ಮದ್ವೆ ಆಗ್ಲೇಬೇಕು ಅನ್ನೋ ಕಾರಣಕ್ಕೆ ನೀವ್ ಏನೆಲ್ಲ ಮಾಡಿದ್ರಿ ಅನ್ನೋದು ಗೊತ್ತಾದ್ ಮ್ಯಾಕು ಈಗ್ಲೂ ಏನೋ ನಾಟಕ ಮಾಡಿರಿ ಅನ್ನೋ ಅನುಮಾನ ಬರ್ದೇ ಇರಕ್ಕಿಲ್ವಾ? ಅಯ್ಯೋ ಇಲ್ಲ ಚಿಕ್ಕಪ್ಪ, ಮಾನ ಅಂದ್ರೆ ಪ್ರಾಣ ಅಂತ ತಿಳ್ಕೊಂಡಿದೀನಿ. ಇಲ್ಲಿ ಅಂತ ಮೋಸ ಏನೂ ಆಗಿಲ್ಲ. ನನ್ ಮಗಳು ಬಾಳ ಹಾಳಾಗಿರೋ ದಿಟ. ನೋಡಿ ಚಿಕ್ಕಪ್ಪ, ನಿಮ್ಮನ್ನೇ ನಂಬಿದೀವಿ, ನೀವೇ ಮುಂದೆ ದಿಕ್ ತೋರಿಸಿ ನ್ಯಾಯ ಕೊಡಿಸ್ಬೇಕು. ಈಗಿರೋ ಪರಿಸ್ಥಿತಿಲಿ ಸದ್ಯಕ್ಕೆ ಈ ವಿಷಯ ಮಾತಾಡಕ್ ಆಗಕ್ಕಿಲ್ಲ. ಅದಕ್ಕೆ ತಿಳಿಯಾದ ಗಂಟ ಸುಮ್ಕೆ ಇದ್ಬಿಡು, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡವ. ಇಲ್ಲ ಚಿಕ್ಕಪ್ಪ, ಈ ವಿಚಾರದಲ್ಲಿ ನಾನು ಸುಮ್ಕೆ ಆಗಕ್ಕಿಲ್ಲ. ಯಾವ್ದೇ ಆಗ್ಲಿ ಬಿಸಿ ಇದ್ದಾಗ್ಲೇ ಸರಿ ಮಾಡ್ಬಿಡ್ಬೇಕು. ಇವತ್ತು ನಿಮ್ಮಿಬ್ಬರಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಂದ್ರೆ ಅದಕ್ಕೆ ಆ ಮನೇಲಿರೋ ಒಳ್ಳೆತನನೇ ಕಾರಣ. ಒಳ್ಳೆತನ ಅದೇ ಅನ್ನೋದ್ ದಿಟ. ಆದ್ರೆ ನನ್ನ ಮಗಳಿಗೆ ನ್ಯಾಯ ಕೊಡ್ಸಿ ಚಿಕ್ಕಪ್ಪ. ನಾನೇನ್ ಹೇಳ್ತೀನಿ ಅಂದ್ರೆ, ಇವಾಗ ನಾನ್ ಹೇಳ್ತೀನಿ ಕೇಳಿ ಚಿಕ್ಕಪ್ಪ. ನಾಳೆ ಸಂಜೆ ಗಂಟೆ ನಾ ತಾಳ್ಮೆಯಿಂದ ಇರ್ತೀನಿ. ಅಷ್ಟ್ರೊಳಗ್ ಒಂದ್ ತೀರ್ಮಾನಕ್ಕೆ ಬರ್ಲಿಲ್ಲ ಅಂದ್ರೆ ಆಮ್ಯಾಕ್ ನ್ಯಾಯ ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳ್ತೀನಿ. ಆಯ್ತು, ಈ ವಿಚಾರ ಆಮ್ಯಾಕ್ ಮಾತಾಡವ. ಈಗ ಮೊದ್ಲು ಒಳಕ್ ನಡೀರಿ. ಮಗ ಮಾದೇವಿ, ಸಾವಿತ್ರಕ್ಕ, ವಿನಂತಿ, ಈಗ ಬಂದ್ರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಾದೇವಿ. ನಿಮ್ಮ ಅಕ್ಕನೂವೆ ವಿನಂತಿನೂವೆ ಹೊಸಿ ದಿನ ಇಲ್ಲೇ ಇರ್ತಾರೆ, ಅವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಡು. ನಾನ್ ನೋಡ್ಕೋತೀನಿ ಬಿಡಪ್ಪಯ್ಯ. ಅಕ್ಕ, ವಿನಂತಿ, ಬನ್ನಿ. ಹೆಂಗಾರು ಮಾಡಿ ಈ ಮದುವೆ ನಿಲ್ಸಿ ನಿಮಗೂ ನನ್ ಮಗಳಿಗೂ ಆಯ್ತಿರೋ ಅನ್ಯಾಯನ ತಡಿಬೇಕು ಅನ್ನೋ ಕೆಲಸ ಸುಸೂತ್ರವಾಗಿ ಆಯ್ತು ಅಲ್ಲಿ ಅಂದ್ರೆ ಇನ್ನು ನಮ್ಗೆ ಯಾವ ಯೋಚನೆನೂ ಇಲ್ಲ. ನಾವಿನ್ನು ಹೋಗಿದ್ ಬರ್ತೀವಿ. ಮಾವಯ್ಯ, ಏನ್ ಮಾಡ್ಬೇಕು ಅಂತ ದಿಕ್ತೋಜೆ ಕುಂತಿರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಸಾಕ್ಷಿ ಕರ್ಕೊಂಡ್ಬಂದು ಸ್ಯಾನೆ ದೊಡ್ಡ ಉಪಕಾರ ಮಾಡಿದ್ರಿ. ಏನೇ ಆಗ್ಲಿ ನೀನ್ ಬಾಳ್ನ ಹಾಳಾಗಕ್ ಬಿಡಕ್ಕಿಲ್ಲ ಅಂತ ನನಗ್ ಮಾತ್ ಕೊಟ್ಟಂಗೆ ಉಳಿಸ್ಕೊಂಡ್ಬಿಟ್ಟೆ. ನನಗ್ ಏನ್ ಹೇಳ್ಬೇಕಂತಾನೆ ಅರ್ಥ ಆಯ್ತಾ ಇಲ್ಲಪ್ಪ. ಮಗಳಿಗೆ ಮದುವೆ ಮಾಡಿಕೊಟ್ಬಿಟ್ರೆ ಎಷ್ಟವ್ರ ಜವಾಬ್ದಾರಿ ಮುಗಿದು ಹೋಗಕ್ಕಿಲ್ಲ ಮಗಳೇ. ಅವ್ರಿಗೆ ಏನೇ ಕಷ್ಟ ಬಂದ್ರು ಅದನ್ನ ಪರಿಹಾರ ಮಾಡಿ ಅವಳು ಬದುಕನ್ನ ಹಸನ್ ಮಾಡ್ಬೇಕಾಗಿರೋದು ಒಬ್ಬ ತಂದೆ ಆದ ಒಂದು ಕರ್ತವ್ಯ ಕಣವ. ಕೆಲಸ ಮಾಡಿದೀನಿ ನಾನು ಅಷ್ಟೇ. ಕಣ್ಣೆದ್ರಿಗೆ ಬೆಟ್ಟಂಗ್ ಕಾಣಿಸ್ತಿದ್ ಸಮಸ್ಯೆ ನೋವು ಎಲ್ಲ ಕರ್ಗೋಯ್ತು. ಇನ್ನ ನಿನ್ ಜೀವನದಾಗೆ ಕಣ್ಣೀರ್ಗೆ ಜಾಗನೇ ಇಲ್ಲ, ಸಂತೋಷನೇ ತುಂಬಿರ್ತದೆ ಕಣವ. ಮೊದ್ಲು ನೀನ್ ಅಳದ್ ನಿಲ್ಸಿ ಸಮಾಧಾನ ಮಾಡ್ಕೊ. ಎಲ್ಲ ಸರಿ ಹೋಯ್ತು ಬಿಗ್ರೆ, ಹೊಟ್ಟೆ ತುಂಬಾ ಊಟನೂ ಮಾಡಿದ್ವಿ. ಇನ್ನು ನಾವು ಹೋಗಿದ್ ಬರ್ತೀವಿ. ತಂದೆಯಾಗಿ ತನ್ನ ಮಗಳಿಗೋಸ್ಕರ ಎಂತ ಪರಿಸ್ಥಿತಿ ಜೊತೆಯಾಗಿರ್ಬೇಕು ಅನ್ನೋದನ್ನ ನೀನ್ ತೋರ್ಸ್ಕೊಟ್ಬಿಟ್ಟ ತಗೊಂಡಿದ್ ನಿರ್ಧಾರ. ನನ್ ದೃಷ್ಟಿಲಿ ನೀನ್ ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ. ಚಲೋ ರಜಾ. ಹೀಗೆ ನಿಮ್ ಕಾಲ್ ಸಮ ಇರೋ ಯೋಗ್ಯತೆನೂ ನನಗಿರ್ಲಿಲ್ಲ. ಆದ್ರೆ ನೀವು ನಿಮ್ ಮನ್ಸಾಗೆ ಜಾಗ ಕೊಟ್ಬಿಟ್ರಿ ಬಿಗ್ರೆ. ನನ್ ಜೀವನದಾಗೆ ನಾನ್ ಮರೆಯಕ್ಕಿಲ್ಲ ಬಿಗ್ರೆ, ಯಾವತ್ತೂ ಮರೆಯಕ್ಕಿಲ್ಲ. ಸರಿ, ಅವಾಗವಾಗ ಬರ್ತಾ ಇದೆ. ಸರಿ, ನಾವಿನ್ ಬರ್ತೀವಿ. ಅಮ್ಮವ್ರೆ, ಇವತ್ತೇನಾದ್ರೂ ನನ್ ಮಗಳು ಬಾಳ ಸರಿ ಹೋಗಿದೆ ಅಂತ ಹೇಳಿದ್ರೆ ಕಾರಣ ನೀವು. ಎಲ್ರು ನಾನ್ ಫೋನ್ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರು. ನೀವು ನನ್ ಫೋನ್ ಎತ್ತಿ ನನ್ ನಂಬಿರೋದಕ್ಕೆ ನನ್ ಸಾಯ ಗಂಟ್ಲು ನಿಮ್ ಋಣದಾಗೆ ಇರ್ತೀನಿ. ನಿಮ್ ಮಾತ್ ಕೇಳಿದಾಗ ನಿಮ್ ಮಾತಲ್ಲಿ ಸತ್ಯ ಅದೇ ಅನ್ನಿಸ್ತು. ಅದಕ್ಕೆ ಹೊಸಿವತ್ತು ಯಾಕೆ ಅಂದ್ರೆ ಏನೇ ಆದ್ರೂ ಸತ್ಯ ಗೆಲ್ಬೇಕು.
ನ್ಯಾಯ ಉಳಿಬೇಕು ಅನ್ನೋದು ನಮ್ ಬಾಬಾ ಪಾಲಿಸ್ಕೊಂಡ್ ಬಂದಿರೋ ಮಾತು. ಈ ಮನೆ ಸೊಸೆಯಾಗಿ ನನ್ ಜವಾಬ್ದಾರಿ ಅಲ್ವೇ? ಸ್ಯಾನೆ ದೊಡ್ಡ ಮಾತು ಹೋಗೋರೆ. ಸತ್ಯದ ಜೊತೆಗೆ ನನ್ ಮಗಳು ಬಾಳ್ನೂ ಉಳಿಸ್ಬಿಟ್ರಿ. ಇದನ್ನ ನಾವು ಜೀವಮಾನ ಇರೋ ಗಂಟ ಮರೆಯಕ್ಕಿಲ್ಲ. ಸರಿ ಬೀಗ್ರೆ ಹೋಗೋರೆ ಅಳಿ ಅಂದ್ರೆ ನಾವು ಹೋಗಿದ್ ಬರ್ತೀವಿ. ಮಗಳೇ ಅಲ್ಲ ಕಣವ, ಹೆಜ್ಜೆ ಹೆಜ್ಜೆಗೂ ನಮ್ಗೆ ಎದ್ರಾಗ್ ನಿಂತಿರೋಳು ಆ 3 ಅಡಿ ಅಂತವಳನ್ನ ಮಟ್ಟ ಹಾಕದ್ ಬಿಟ್ಬಿಟ್ಟು ಅಟ್ಟಿ ಒಳಗ್ ಬರಕ್ ಯಾಕವ ಅವಕಾಶ ಮಾಡ್ಕೊಟ್ಟೆ? ಅಮ್ಮ ಚಿತ್ರಕಾಯಿ ಇಡ್ತಾರೋ ದಿಟನಯ್ಯ ಕೌಬಾಯ್ ಕುಳ್ಳಿನ ಮನೆಯಿಂದ ಆಚೆಗೆ ಹಾಕಕ್ಕೆ ಏಟಲ್ಲಿ ಅವಕಾಶ ಸಿಕ್ಕಿದ್ರು ಕೈ ಆಗ್ಲೇ ಅವಳು ನಿನಗ್ ಸೊಪ್ಪಾಕ್ಲಿಲ್ಲ ಅಂತದ್ರಾಗೆ ನೀನ್ ಮಾಡಿರೋ ಸಹಾಯ ನೆನ್ಸ್ಕೊಂಡು ನೀನ್ ಹೇಳ್ದಂಗ್ ಕೇಳ್ತಲ್ಲ ಅಂದ್ಕೊಂಡಿದ್ಯೆ. ಅವ್ವ ಯಾಕವ ಇನ್ ಸುಮ್ನೆ ನಿಂತಿದ್ಯಾ? ಇಂತಾನೆ ಏನ್ ನೋಡ್ತಾ ಇದೆ? ಅಲ್ಲ ಕಣೆ ಚಿತ್ರ, ಆಟೋನ್ ದುಡ್ಡು ಕೊಟ್ಟು ಚಪ್ಲಿ ತಂದು ನಾವು ಕಾಲ್ಗೆ ಹಾಕೊಂಡ್ರುವೆ ಅದು ಕಚ್ಚದ್ ಬಿಟ್ಬಿಡ್ತದೆ. ಆಯ್ತು, ಅದ್ನು ಎಷ್ಟು ಹೊಸ ಚಪ್ಲಿ ತತ್ತೀವಿ ಅಂತ ಮಡಿಕೊ, ಆಗ್ಲೂ ಅದು ಕಚ್ಚದ್ ಬಿಡಕ್ಕಿಲ್ಲ. ಅದಕ್ಕೆ ಕಣೆ ತಂದಿರೋ ಚಪ್ಲಿನ ಎಣ್ಣೆ ಸೌರಿ ನಮಗ್ ಹೆಂಗ್ ಬೇಕೋ ಹಂಗೆ ಅನುಕೂಲವಾಗಿ ಇಟ್ಕೋಬೇಕು. ಅದೇ ಸರಿ. ಹಂಗೆ ಆ 3 ಅಡಿ ಅದೇ ಟಾರಾಡ್ತಾಳೋ ಆರಾಡ್ಲಿ, ಒಬ್ಬನ ಹೆಂಗ್ ಪಳಗಿಸ್ಬೇಕು ನನಗ್ ಗೊತ್ತು, ಪಳಗಿಸ್ತೀನಿ. ಗೌಡ ರಾಜ ಇದ್ದಂಗ ಇದೆಯಕ್ಕಲ್ಲ, ಒಟ್ಟಿ ಮುದ್ದು ಸಜ್ಜೆ ನೋಡ. ಇಬ್ರು ಬೇರೆ ಮಾಡಕ್ ಯಾರ ಕೈಲೂ ಆಗಕ್ಕಿಲ್ಲ. ಇಬ್ರು ಬೀಳ್ದಂಗೆ ಸೂರಿ ಕೂರಿಸ್ಬೇಕು. ಅಮ್ಮೆ ಬಾರಮ್ಮೆ, ಯಾಕಲ್ಲೇ ನಿಂತ್ಬಿಟ್ಟೆ? ಏನಾಯ್ತು ಅಂತ ಹಿಂಗ್ ಹೇಳ್ತಿದ್ಯಮ್ಮೆ? ನೋಡು, ನನ್ ಮೇಲೆ ನಾನೇ ಭರವಸೆ ಕಳ್ಕೊಂಡು ಎಲ್ಲ ಮುಗ್ದೋಯ್ತು ಅಂತ ಕೈ ಕಟ್ ಕೂತಾಗ ನೀನ್ ನನ್ನ ನಂಬಿ ನಮ್ ಜೊತೆಗೆ ದ್ಯಾವ್ರವನೇ ಅಂತ ಧೈರ್ಯ ಕೊಟ್ಟು ನಂಬಿಕೆ ಹುಟ್ಟಾಕ್ದವಳು ನೀನು. ಈಗ ದ್ಯಾವ್ರು ನಿನ್ ನಂಬಿಕೆನ ಸುಳ್ಳು ಮಾಡ್ದೆ ಮದ್ವೆನ ನಿಲ್ಸ ಅಂತಾನೆ. ಅದು ಯಾಕೆ ಕಣ್ಣೀರು? ಆಮೇ ನಿನ್ನೆ ಕೇಳ್ತಾ ಇರೋದು ಮಾತಾಡೋ. ಇದು ಕಣ್ಣೀರಲ್ಲ ಗೌಡ್ರೆ, ಆನಂದ ಬಾಷ್ಪ ಮಾತ್ರ ನಿಲ್ಲಿಸ್ಲಿಲ್ಲ. ಬದಲಾಗಿ ಕಣಕನು ನೋಡಕ್ ಬಿಟ್ರಿ. ದಿನ ನನ್ನ ಕಾಡ್ತಾ ಇದ್ದ ನೋವಿಗೆ ಕೊಟ್ಬಿಟ್ರಿ. ಟೀಟ ಹೇಳ್ಬೇಕು ಅಂತಂದ್ರೆ ಇದಕ್ಕೆಲ್ಲ